ಸುವರ್ಣ. ಗೆದ್ದ ಮೇಲೆ ನಾನು ನಿಮ್ಮನ್ನ ಮರೆಯುವವನಲ್ಲ. ನಿಮ್ಮ ಎಲ್ಲ ಅಗತ್ಯಗಳನ್ನು ನಾನು ಪೂರೈಸ್ತೇನೆ. ಉದಾಹರಣೆಗೆ, ನಿಮ್ಮೂರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ಮೇಲೆ ಆ ಸಮಸ್ಯೆ ನಿಮಗೆ ಇಲ್ಲ. ವರ್ಷ ಪೂರ್ತಿ ನಿಮ್ಮ ಮನೆಯ ನಲ್ಲಿಗಳಲ್ಲಿ ನೀರು ಹರಿತಾನೇ ಇರಬೇಕು. ಹಾಗೆ ಮಾಡ್ತೀನಿ. ಇನ್ನೇನು ಸಮಸ್ಯೆ ಇಲ್ಲ ಸರ್. ಹೆಚ್ಚು ಕಮ್ಮಿ ಆದರೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ನೀರಿನ ಸಮಸ್ಯೆ ಸ್ವಲ್ಪನೂ ಇಲ್ಲ. ಮನೆಯಿಂದ ಇಂಗು ಗುಂಡಿ ತೆಗೆದಿದ್ದೀವಿ. ಮಳೆ ನೀರೆಲ್ಲ ಬಂದು ಅಲ್ಲಿ ಸೇರ್ಕೊಂತಿದೆ. ನೀರಿನ ಸಮಸ್ಯೆ ಸ್ವಲ್ಪನೇ ಇಲ್ಲ ಸರ್. ಓ, ಬಹಳ ಸಂತೋಷ. ತುಂಬಾನೇ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಥರ ಪ್ರತಿ ಮನೆಯಲ್ಲೂ ಮಾಡ್ತಾ ಇದ್ರೆ ಇಡೀ ಜಗತ್ತಲ್ಲೇ ನೀರಿಗೆ ಯಾವತ್ತೂ ಕೊರತೆ ಆಗಲ್ಲ. ಆ ಕೆಲಸ ನಡೀತಾನೆ ಇದೆ. ಸ್ವಾಮಿಗಳು ಬಂದಿದ್ದು ನಮ್ಮೂರ ಹೆಸರೇ ಚೇಂಜ್ ಆಗ್ಬಿಡ್ತು. ಓಹ್, ವೆರಿ ಗುಡ್. ಊರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ನನಗೆ. ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿದೆ? ತುಂಬ ಸಂತೋಷ. ಹೊರಡಿ ಸರ್. ಪಾಪ ಇವಾಗ ತಾನೇ ಎಲೆಕ್ಷನಲ್ಲಿ ಗೆದ್ದಿದ್ದೀರಾ, ಮಾಡೋಕ್ಕೆ ತುಂಬ ಕೆಲಸ ಇರ್ತದಲ್ವಾ? ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಹೊರಡಿ. ಥ್ಯಾಂಕ್ ಯು ಸೋ ಮಚ್. ಎಂತ ಅವಮಾನನೋ ಸೋಮ. ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಲ್ಲ, ಆ ಸ್ವಾಮೀಜಿ ಮಾಡಿ ಮುಗಿಸಿದ್ದಾನೆ. ಅದು ಅಲ್ಲದೆ ಆ ಜನರ ತಲೆಗೆ ಏನೆಲ್ಲ ತುಂಬಿದ್ದಾನೆ. ಜನರಿಗೆ ಬುದ್ಧಿ ಬರಕ್ ಬಿಡಬಾರ್ದು. ಅವ್ರಿಗೆ ಬುದ್ಧಿ ಬಂದ್ರೆ ನಮ್ಮ ಬೇಳೆ ಬೇಯಲ್ಲ. ಆ ಜನರಿಗೆ ತಲೆಗೆ ಬುದ್ಧಿ ತುಂಬುತ್ತಾರ ಸ್ವಾಮೀಜಿ ತಾನೆ. ಅವನೇ ಇಲ್ಲಿಂದ ಹೆಚ್ಚು ಕಾಲ ಉಳಿಬಾರ್ದು. ಸೋಮ, ಕಾರ್ ರೆಡಿ ಮಾಡು. ಈಗಿಂದೀಗಲೇ ನಾನು ಆ ಸ್ವಾಮೀಜಿ ನೋಡ್ಬೇಕು. ಜನಕ್ಕೆ ನಾನು ಹೆಲಿಕಾಪ್ಟರ್ ಹೋಗ್ಲಿ ನಡ್ಕೊಂಡು ಹೋಗ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಸರಿಯಣ? ಮೇಘನಾ, ಫ್ರಿಜ್ಜಲ್ಲಿ ವೈಟ್ ಕಲರ್ ಬಾಕ್ಸ್ ಇಟ್ನಲ್ಲ, ಅದು ತಗೊಂಬ. ಸಿಕ್ತಾ? ತೇಜ ಬಂದ ಅನ್ಸತ್ತೆ, ಹೋಗಿ ನೋಡು. ಅವ್ನು ಬಂದ ಕೂಡಲೇ ಅದು ಇದು ಅಂತ ಇಲ್ದಿರೋ ಮಾತೆಲ್ಲ ತೆಗಿಯಕ್ಕೆ ಹೋಗ್ಬೇಡ. ನಗ್ನಗ್ತಾ ನೀವಿಬ್ರು ಏನಾದರೂ ಮಾತಾಡಿ. ಹಾ, ನಾ ಕಾಫಿ ಮಾಡ್ತಾ ಇರ್ತೀನಿ, ಇಲ್ಲಿಗೆ ಕರ್ಕೊಂಡು ಬಾ. ಸರಿ ಅತ್ತೆ. ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಇದೇನಿದು? ಇದು ನಮ್ಮ ಮನೆನೇನಾ? ಏನಿದು ಈ ಹೊಸತನ? ಯಾಕೆ, ನಾನು ನಿಮ್ಮ ಹೆಂಡತಿ ತರ ಕಾಣಿಸ್ತಾ ಇಲ್ವಾ? ಬೆಳಗಿನ ಕೋಪ ಇನ್ನ ಹೋಗಿಲ್ವಾ? ಕೋಪನ ಹಂಗ್ ಕಾಣಿಸ್ತಾ ಇದೆಯಾ? ಅದೆಲ್ಲ ಅಲ್ಲಿಗೆ ಹೊರಟೋಯ್ತು. ನಾನೇನ್ ನಿನ್ನ ತರನಾ ಒಳ್ಳೆ ಕಸಟಲ್ಲಿ ಸಿಗಾಕೊಂಡ್ರು ಹಳೆಯ ಟೇಪ್ ತರ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇರೋದಕ್ಕೆ. ಹಾ, ನನ್ನೇ ಕ್ಯಾಸೆಟಲ್ಲಿ ಸಿಕ್ಕಾಕೊಂಡಿರೋ ಹಳೆ ಟೇಪ್ ಅಂತೀರಾ? ಹಂಗಾದ್ರೆ ನೀವೇನು ಹೆಂಡತಿ ಮುಂದೆ ನಿಜ ಹೇಳಕ್ ಆಗದೆ ಇರೋರ್ನ ಏನಂತ ಕರಿಬಹುದು ಅಂತ ನೀವೇ ಹೇಳಿ. ಹಲೋ, ಈಗ ಆರ್ಗ್ಯುಮೆಂಟ್ ಬೇಡ, ಕಾಫಿ ಮಾಡಿದ್ದೀನಿ, ಬನ್ನಿ. ಹಾಡು ಕೇಳ್ತಾ ಬೋರ್ಡ್ ಜನರ ಕಾಫಿ ಕುಡಿಯೋಣ. ಓಕೆ? ಅದೆಲ್ಲ ಆಗಲ್ಲ. ಇವಾಗ ಅವ್ರು ನನ್ನ ಮುಂದೆ ನಿಜ ಹೇಳಿ, ಆಮೇಲೆ ಕಾಫಿ ಊಟ ಇಲ್ಲ. ನೋಡಿ ಅತ್ತೆ, ನಾನು ಅವ್ರನ್ನ ನಗ್ನಗ್ತಾನೆ ಮಾತಾಡಿಸ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ಏನ್ ನಿಜ ಹೇಳ್ಬೇಕು ನಾನು? ಸಾರಿ, ನಂಗೆ ಅರ್ಥ ಆಗ್ತಾ ಇಲ್ಲ. ಆ ಕವಿತೆನ ಯಾರಿಗೆ ಬರ್ದಿದ್ದು ಅಂತ ಹೇಳಿ, ಆಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದ್ ಗೊತ್ತಾಗೋವರೆಗೂ ನಾನು ಬಿಡಲ್ಲ. ಮೇಘನಾ, ಲೈಫಲ್ಲಿ ಇದೊಂದು ದೊಡ್ಡ ವಿಷಯನಮ್ಮ. ತೇಜ ಇವಾಗ ತಾನೇ ಕಾಲೇಜಿಂದ ಬರ್ತಾ ಇದ್ದಾನೆ, ಇದನ್ನೇನ ವಿಚಾರಿಸೋದು? ನಾನು ಕೇಳಿದ ತಕ್ಷಣ ಅವ್ರು ಹೇಳ್ಬೇಕು ತಾನೆ. ಅಲ್ಲಿ ನೋಡಿ ಅತ್ತೆ, ನಾನು ಮಾತಾಡ್ತಾ ಇದ್ರು ಹೆಂಗ ಹೋಗ್ತಾ ಇದಾರೆ ಅಂತ. ನಂಗೆ ಗೊತ್ತು, ಆ ಕವಿತೆಯಲ್ಲಿ ಬರೋ ಹುಡುಗಿ 1% ಅಷ್ಟು ನಾನಿಲ್ಲ ಅಂತ. ಇಷ್ಟೇ ಉದ್ದ ಇದ್ದೀನಿ, ಮುಗ್ದಲ್ಲೆಲ್ಲ ಪಿಂಪಲ್ಸ್ ಬರ್ತಾ ಇದೆ. ಮನೆ ಕೆಲಸ ಮಾಡ್ತಾ ಬೆವರು ಸುರಿಸ್ಕೊಂಡಿರ್ತೀನಿ. ಅಡುಗೆ ಕಲಿತಾ ಇದ್ದೀನಿ ಅಂತ ಕೈ ಉಗುರು ಎಲ್ಲ ಹಾಳು ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಮದುವೆಗೆ ಮುಂಚೆ ನಾನು ಎಷ್ಟು ಚೆನ್ನಾಗಿದ್ದೆ, ಅದಕ್ಕೆ ಅವ್ರು ನನ್ನನ್ನು ಮದುವೆ ಮಾಡ್ಕೊಂಡ್ಬಿಟ್ರು. ಆದರೆ ಇವಾಗ ನೋಡಿ, ನಾನು ಒಳ್ಳೆ ಆಂಟಿ ಥರ ಆಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇದ್ರು ಗುರ್ರು ಅನ್ಕೊಂಡು ಹೋಗ್ತಾ ಇದ್ದಾರೆ. ಮಾ, ಆ ಒಂದು ಕವಿತೆನ ಇಟ್ಕೊಂಡು ಇನ್ನೂ ಎಷ್ಟು ಇರಿಟೇಟ್ ಮಾಡ್ಬೇಕಂತ ಹೇಳು. ಸ್ವಲ್ಪ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳ್ತೀಯ ಅವಳಿಗೆ.
ಕೇಳಿ ಕೇಳಿ ನನ್ನ ತಲೆ ಕೆಡ್ತಾ ಇದೆ ಇಲ್ಲಿ. ಯಾವಾಗ ಬಂದ್ರು ಬರೀ ಇದೇ ವಿಷಯ ಮಾತಾಡ್ಬೇಕಾ? ನಾನು ಒಬ್ಬ ಮನುಷ್ಯ ತಾನೆ, ನನಗೂ ಒಂದು ಪೇಷನ್ಸ್ ಅನ್ನೋದಕ್ಕೆ ಲಿಮಿಟ್ ಅಂತ ಇರುತ್ತೆ ತಾನೆ. ಎಷ್ಟಂತ ಕೇಳ್ಬೇಕಮ್ಮ ನಾನು? ಅದ್ಯಾಕೆ ಅತ್ತೆಗೆ ಬೈತಾ ಇದ್ದೀರಾ? ನನ್ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ? ಪಾಪ ಅತ್ತೆಗೆ ಅಂತ ಇದ್ದೀರಾ, ಏನ್ ಮಾಡಿದ್ದಾರೆ ಅವರು? ನಾನು ನಿನ್ನ ಜೊತೆ ಮಾತಾಡ್ತಾ ಇರೋದು ಅವಳ ಜೊತೆ ಎಲ್ಲ ಗೊತ್ತು ತಾನೆ ನಿನ್ಗೆ. ನೀನು ಸರಿಗಿದೆ ಬಿಡು. ಅವಳಿಗೆ ಹೆದರ್ಕೊಂಡ್ಬಿಟ್ಟು ಅವಳು ಕುಣಿಸ್ದಂಗೆಲ್ಲ ಕುಣ್ಕೊಂಡು ಕೂತಿರ್ತೀಯ ನೀನು. ದೊಡ್ಡೋಳಮ್ಮ ನೀನು, ದೊಡ್ಡೋಳಾಗ್ಬಿಟ್ಟು ಅವಳು ಬುದ್ಧಿ ಹೇಳ್ಬೇಕು ತಾನೆ. ಅದ್ಬಿಟ್ಬಿಟ್ಟು ಅವಳು ಮೂಗಿನ ನೀರಕ್ಕೆ ಎಲ್ಲ ಆಗ್ಬೇಕು ಅಂದ್ರೆ ಆಗತ್ತಾ? ಅದು ಸ್ವಲ್ಪ ಬುದ್ಧಿ ಹೇಳಕ್ಕಾಗಲ್ವಾ ನಿನ್ಗೆ? ಮತ್ತೆ ಅತ್ತೆಗೆ ಪುಟ್ಟಿ, ಒಂದು 10 ನಿಮಿಷ ಸುಮ್ಮನೆ ಇದ್ಬಿಡಮ್ಮ. ತಪ್ಪು ಯಾರದ್ದೇ ಆಗಿರಲಿ, ಮೌನವಾಗಿರೋದ್ರಿಂದ ಕಳ್ಕೊಳ್ಳೋದು ಏನು ಹೇಳು? ಸಂಸಾರದಲ್ಲಿ ಹಾಗೇನೆ, ಮಾತಾಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ, ಮೌನವಾಗಿರೋದ್ರಿಂದ ಎಷ್ಟೋ ಸಲ ಎಷ್ಟೊಂದು ಸಮಸ್ಯೆ ಬಗೆಹರಿಯುತ್ತೆ. ಅರ್ಥ ಮಾಡ್ಕೋಪುಟ್ಟಿ. ಅಯ್ಯೋ ಅತ್ತೆ, ನಿಮ್ದೊಳ್ಳೆ ಕಥೆ ಆಯ್ತಲ್ಲ. ಎಲ್ಲ ಬಾಯ್ ಬಿಟ್ಟು ಹೇಳು ಅಂತ ನೀವು ಹೇಳ್ತೀರಾ, ಅವರು ಹೇಳ್ತಾರೆ. ಇವಾಗ ನೋಡಿದ್ರೆ ಬಾಯ್ ಮುಚ್ಕೊಂಡಿರೋ ಅಂತೀರಲ್ಲ. ಅದು ಹಾಗೆ ಮೇಘನಾ, ಒಂದೊಂದ್ಸಲ ಬಾಯ್ ಬಿಟ್ಟು ಎಲ್ಲ ಹೇಳಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು. ಅದೇ ಮತ್ತೊಂದ್ಸಲ ಮೌನವಾಗಿರ್ಬೇಕು. ಯಾವಾಗ ಹೇಗಿರ್ಬೇಕು ಅಂತ ನೀನೇ ಅರ್ಥ ಮಾಡ್ಕೋಬೇಕು ಪುಟ್ಟಿ. ಇದನ್ನೆಲ್ಲ ಯಾರು ನಿನಗೆ ಹೇಳಲ್ಲ, ಇದನ್ನ ಎಲ್ಲೂ ಬರ್ದಿಲ್ಲ, ಇದಕ್ಕೆ ಯಾವ ಸೂತ್ರನೂ ಇಲ್ಲ. ಅಯ್ಯೋ, ಪ್ರತಿ ಸಲನೂ ಮಾತಾಡ್ಬೇಕಂದ್ರೆ ಯೋಚನೆ ಮಾಡ್ಕೊಂಡೆ ಬದುಕಕ್ಕಾಗತ್ತಾ? ಬದುಕಬೇಕು. ನಮ್ಮ ಸಂಸಾರನ ನಾವೇ ಅರ್ಥ ಮಾಡ್ಕೋಬೇಕು. ನಾನು ನಿನಗೆ ಅವತ್ತೇ ಹೇಳಿರ್ಲಿಲ್ವಾ, ತೇಜಸ್ವಿ ಮನೆಗೆ ಬಂದ ಕೂಡಲೇ ಬೇರೆ ಎಲ್ಲ ವಿಷಯ ಮಾತಾಡಬೇಡ ಅಂತ. ಅವನಿಗೆ ಸ್ವಲ್ಪ ಸಮಯ ಕೊಡು. ಇಡೀ ದಿನ ಕಾಲೇಜ್ನಲ್ಲಿ ನಿಂತು ಪಾಠ ಮಾಡಿರ್ತಾನೆ, ಸುಸ್ತಾಗಿರಲ್ವಾ? ಮನೆಗೆ ಬಂದ ಕೂಡಲೇ ನೀನು ಇರಿಟೇಟ್ ಆಗೋ ಹಾಗೆ ಮಾತಾಡಿದ್ರೆ ಹೇಗಾಗ್ಬೇಡ ಅವನಿಗೆ? ಪುಟ್ಟಿ, ಇದು ಬರೀ ಗಂಡಸ್ರಿಗಷ್ಟೇ ಸೀಮಿತ ಅಂತ ನಾನು ಹೇಳ್ತಾ ಇಲ್ಲ. ಹೆಂಡತಿ ಆದವಳು ಕೂಡ ಸುಸ್ತಾಗಿ ಮನೆಗೆ ಬಂದರೆ ಗಂಡ ಅವಳನ್ನ ಚೆನ್ನಾಗಿ ನಡೆಸ್ಕೋಬೇಕು. ಆಗ್ಲೇ ಅಲ್ವಾ ಸಂಬಂಧಗಳು ಗಟ್ಟಿಯಾಗೋದು. ನೀನು ಯಾವಾಗಲೂ ಈ ಕ್ಷಣದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ. ಆದರೆ ಇದು ಜೀವನಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ. ನೀವಿಬ್ರು ಇಡೀ ಜೀವನ ಜೊತೆಲಿರಬೇಕು ಅಲ್ವಾ? ಅದನ್ನು ಯೋಚನೆ ಮಾಡು ಪುಟ್ಟಿ. ಯೋಚನೆ ಮಾಡಕ್ ಆಗಲ್ಲ ನಂಗೆ. ಆ ಕವಿತೆ ಯಾರಿಗೆ ಬರ್ದಿದ್ದು ಅಂತ ಹೇಳಿದಿದ್ರೆ ಎಲ್ಲ ಇಲ್ಲಿಗೆ ಮುಗ್ದೋಗಿರೋದು. ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ ಅವರು. ನಾನೇ ಹೇಳ್ತೀನಿ ಕೇಳು. ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ತೇಜ ಈ ಕವಿತೆನ ಬರ್ದಿದ್ದಲ್ಲ. ಅವನು ಚಿಕ್ಕ ಹುಡುಗ ಆಗಿದ್ದಾಗ್ಲಿಂದನೂ ಇಂಗ್ಲಿಷ್ನಲ್ಲಿ ತುಂಬಾ ಮಾತಾಡೋನು. ಅದೇ ಅವನಿಗೆ ಅಭ್ಯಾಸ ಆಗೋಗಿತ್ತು. ಈಗಲೂ ಅಷ್ಟೇ, ನೀನೇ ನೋಡ್ತಾ ಇದೆಯಲ್ಲ, ನೀನೇ ಒಂದು 2-3 ಸಲ ರೇಗಿದೆಯಲ್ವಾ ಅವನ ಮೇಲೆ. ನಿಂತರಾನೇ ಅವನ ಫ್ರೆಂಡ್ಸು ಅವನ ಮೇಲೆ ತುಂಬಾ ರೇಗವ್ರು. ಕನ್ನಡ ಮಿಸ್ ಮಗಂಗೆ ಸರಿಯಾಗಿ ಕನ್ನಡನೇ ಬರೋದಿಲ್ಲ ಅಂತ ರೇಗಿಸ್ಬಿಡೋರು. ಅವ್ರ ಮೇಲಿನ ಸಿಟ್ಟಿಗೆ ನಮ್ಮ ತೇಜ ಈ ಕವಿತೆನ ಬರ್ದಿದ್ದು ಅಷ್ಟೇ. ಇದು ತುಂಬಾ ಹಳೇ ಕತೆ, ಅವನಿಗಿದೆಲ್ಲ ನೆನಪೇ ಇರೋದಿಲ್ಲ. ನೀನು ಕೇಳಿದಾಗ ಏನು ಹೇಳಬೇಕು ಅಂತ ಅವನಿಗೆ ತೋಚಿರಲ್ಲ ಅಂತ ಅನ್ಕೋತೀನಿ. ನನ್ನ ನಂಬೋ ಪುಟ್ಟಿ. ಓ ಹಂಗ? ಅದೇನೇ ಆದ್ರೂ ಆ ಕವಿತೆ ಬರ್ದಿರೋದು ಅವರೇ ತಾನೆ. ಸುಂದರ ಕಂಗಳ ಹೆಸರಿನ ಚೆಲುವೆ ಅಂತ ಬರಿಬೇಕು ಅಂದ್ರೆ ಅವ್ರ ಮನ್ಸಲ್ಲಿ ಯಾರು ಇರ್ಲೇಬೇಕು. ಸುಮ್ನೆ ಹಂಗೆಲ್ಲ ಯಾರು ಬರೆಯಕ್ಕಾಗಲ್ಲ. ನೋಡಿ, ನೀವು ಹೆಂಗ್ ಪಿಳ ಪಿಳ ಅಂತ ಕಣ್ಬಿಡ್ಕೊಂಡು ನೋಡ್ತಾ ಇದ್ದೀರಾ. ಇದ್ಯಾವುದು ನಿಮಗೆ ಹೊಳ್ದೇ ಇರಲ್ಲ. ಅದಕ್ಕೆ ನಾನು ನಿಮ್ಮನ್ನ ಇನ್ನೋಸೆಂಟ್ ಅಂತ ಹೇಳಿದ್ದು. ಹೋಗ್ಲಿ ಬಿಡಿ, ನನ್ನ ಗಂಡನ್ನ ನಾನೇ ನೋಡ್ಕೋತೀನಿ. ನೀವು ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡೀರಿ. ರಿಹರ್ಸಲ್ ಆಯ್ತಲ್ವಾ? ಇವಾಗ ಕಾಲ್ ಮಾಡ್ಲಾ? ಪ್ಲೀಸ್ ಫಸ್ಟ್ ಹೋಗಿ ಮಾಡು. ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಥ್ಯಾಂಕ್ಸ್. ಶ್ಯಾಮ ಅನ್ಸುತ್ತೆ.
ಹಲೋ ಶ್ಯಾಮ, ಆಗ್ಲೇ ಫೋನ್ ಮಾಡಿದ್ದೆ ಕಣೋ. ಸಾರಿ ಸಾವಿತ್ರಿ, ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಇರ್ಲಿ ಬಿಡೋ, ಪರವಾಗಿಲ್ಲ. ನಾನು ಸುಮ್ಮನೆ ಮಾಡಿದ್ದೆ ಅಷ್ಟೆ. ಹೌದಾ, ಏನು ಮಾಡ್ತಾ ಇದ್ದೆ? ಸಚಿನ್ ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಇಷ್ಟೊತ್ತಲ್ಲಿ ಜನ ಯಾರೂ ಇರಲ್ಲ, ಅವನ ಜೊತೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಅಂತ ಈಗ ಬರ್ತಾ ಇದ್ದೀನಿ. ಹಂಗಾದ್ರೆ ನೀನು ಅವನ ಜೊತೆಗೆ ಮಾತಾಡೋ, ನಾ ಆಮೇಲೆ ಕಾಲ್ ಮಾಡ್ತೀನಿ. ಮೊದಲು ಬಾಯ್ ಫ್ರೆಂಡು, ಆಮೇಲೆ ನಾವೆಲ್ಲ. ಹಾಂ, ಆ ಪುಣ್ಯಾತ್ಮ ನಿಂಗೆ ಸಿಗೋದೇ ಅಪರೂಪ. ಅಂಥದ್ರಲ್ಲಿ ನನ್ನ ಜೊತೆ ಮಾತಾಡೋದೇನು ಅವಶ್ಯಕತೆ ಇಲ್ಲ. ಮೊದಲು ಅವನ ಜೊತೆಗೆ ಮಾತಾಡೋ, ಆಮೇಲೆ ವಾಪಸ್ ಮನೆ ಹೋಗ್ತಾ ಇರ್ತೀಯಲ್ಲ, ಅವ ನಂಗೆ ಕಾಲ್ ಮಾಡು. ಡೀಲಾ? ಸರಿ ಕಣೋ, ಬಾಯ್. ಆಮೇಲೆ ಮಾಡ್ತೀನಿ. ಸರಿ, ಹಂಗಾರೆ ಬಾಯ್. ಏನು ನಿಮ್ ಸಾವಿತ್ರತೆಗೆ ಒಬ್ಬ ಬಾಯ್ ಫ್ರೆಂಡ್ ಬೇರೆ ಇದ್ದಾನಾ? ಹೆಸರಿಗೊಬ್ಬ ಇದ್ದಾನೆ, ಆದ್ರೆ ಜೀವನಕ್ಕಿಲ್ಲ ಬಿಡಿ. ಅದೇನೋ ಊರುದ್ಧಾರ ಮಾಡ್ತೀನಿ ಅಂತ ಸನ್ಯಾಸಿ ಆಗ್ಬಿಟ್ಟಿದ್ದಾನೆ. ವಾಟ್? ಸನ್ಯಾಸಿನ? ಇಂಥವೆಲ್ಲ ನಾನು ಯಾವತ್ತೂ ಕೇಳೇ ಇಲ್ಲಪ್ಪ, ಫಸ್ಟ್ ಟೈಮು. ನೀವು ಕೇಳೇ ಇಲ್ದ್ರು ಅಂತ ಎಷ್ಟೋ ಕಥೆಗಳು ನಮ್ಮೂರಲ್ಲಿ ನಡೆದಿದೆ ಗೊತ್ತಾ? ಹೌದಾ? ನಂಗಂತೂ ಗೊತ್ತಿರ್ಲಿಲ್ಲ. ಅಲ್ಲ, ಅವ್ರ ಸನ್ಯಾಸಿ ಆಗಿದ್ಯಾ ಖುಷಿಗಂತೆ? ಅದೊಂದು ದೊಡ್ಡ ಕತೆ, ಬೇರೆಯವ್ರ ಕತೆನ ಹಂಗೆಲ್ಲ ಹೇಳ್ಬಾರ್ದಲ್ವಾ? ಅವಳನ್ನ ಕೇಳ್ಬಿಟ್ಟು ಹೇಳ. ಆಯ್ತಪ್ಪ, ಹಾಗೆ ಮಾಡು. ಒಟ್ನಲ್ಲಿ ಯಾವ ಪ್ರೀತಿಗೂ ಹ್ಯಾಪಿ ಎಂಡಿಂಗ್ ಅಂತ ಇಲ್ವೇ ಇಲ್ಲ ಅನ್ಸುತ್ತೆ. ಹಂಗೆಲ್ಲ ಏನೂ ಇಲ್ಲ. ನನ್ನ ಕುಳಿ ದೋಸ್ತಿದಾಳಲ್ಲ, ಅವಳು ನಮ್ಮ ಲೆಕ್ಚರ್ನೇ ಲವ್ ಮಾಡಿದ್ಲು. ಆಮೇಲೆ ಅವಳು ಅನ್ಕೊಂಡಂಗೆ ಅವ್ರನ್ನೇ ಮದುವೆ ಕೂಡ ಆದ್ಲು. ಇವಾಗ ಚೆನ್ನಾಗಿದ್ದಾರೆ. ನಸೀಬ್ ಚೆನ್ನಾಗಿದ್ರೆ ಎಲ್ಲಾ ಪ್ರೀತಿಗೂ ಹ್ಯಾಪಿ ಎಂಡಿಂಗ್ ಸಿಕ್ಕೇ ಸಿಗುತ್ತೆ. ಇದನ್ನ ಒಪ್ಕೋತೀನಿ ನೋಡು. ಎಲ್ಲಾರ್ಗು ನಸೀಬ್ ಚೆನ್ನಾಗಿರ್ಬೇಕಲ್ಲ. ನಾನು ನನ್ನ ನಸೀಬ್ ಬದಲಾಗತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಹಾಗಂತ ಈಗಿರೋ ಲೈಫ್ನ ಹಾಳು ಮಾಡ್ಕೊಳಕ್ಕಾಗತ್ತಾ? ಈಗಿರೋ ಜೀವನಕ್ಕೆ ಅದರದೇ ಆದಂತಹ ಬ್ಯೂಟಿ ಇದೆ. ಅದ್ ಕಳ್ದು ಹೋಗ್ಬಾರ್ದು ನೋಡು. ಕಳ್ದು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ನಾನು ಬಿಟ್ಬಿಟ್ಟಿದ್ದೀನಿ ಶ್ಯಾಮ್. ನಾನು ಅಷ್ಟೇ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ ತರನೇ ಲೈಫ್ ನ ಪ್ರೀತಿಸ್ಬೇಕು ಅನ್ಕೊಂಡಿದೀನಿ. ರಿಯಲಿ? ದಟ್ಸ್ ಗ್ರೇಟ್ ಯಾ. ನೋಡು, ನೀನ್ ಹೀಗಿದ್ರೆ ನಂಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ನನ್ ಪ್ರಕಾರ ನೆನ್ನೆ ಅನ್ನೋದು ನೆನಪು, ನಾಳೆ ಅನ್ನೋದು ಕನ್ಸು. ಈ ನೆನಪು ಮತ್ತೆ ಕನ್ಸಿನ ನಡುವೆ ಇವತ್ತಿನ ಜೀವನ ಇದೆ ನೋಡು, ಅದನ್ನ ಕಳ್ಕೋಬಾರ್ದು. ನಮಗ್ ಸಿಕ್ಕಿರೋ ಜೀವನನ ನಾವು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು ಅಲ್ವಾ? ಥ್ಯಾಂಕ್ ಯು ಸಾವಿತ್ರಿ. ಬಟ್ ಐ ಆಮ್ ಸಾರಿ. ಸಾರಿ? ಯಾಕೆ? ನೀನ್ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದೀಯಾ? ನೀನು ಬಂದಿಯಲ್ಲ ಅದಕ್ಕೋಸ್ಕರ. ನಾನು ಅಷ್ಟೆ, ಇವಾಗ ಬಂದಲ್ಲ ಅದಕ್ಕೆ ಸಾರಿ ಹೇಳ್ತಾ ಇದ್ದೀನಿ. ಹೇ ಸಾವಿತ್ರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೀನು ನನ್ನ ಹತ್ರ ಬಂದಿದ್ದಕ್ಕೆ ಸಾರಿ ಕೇಳ್ಬೇಕಾ? ನಾನಿಲ್ಲಿ ಬಂದರೆ ನಿಂಗೆ ತೊಂದರೆ ಆಗುತ್ತಲ್ವಾ, ಅದು ಗೊತ್ತಿದ್ದು ಬಂದಿದ್ದೀನಿ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಯಾಕೋ ಮನಸ್ಸು ತಡಿಲಿಲ್ಲ ಕಣೋ, ನಿನ್ನ ನೋಡಬೇಕು ಅಂತ ತುಂಬ ಆಸೆ ಆಗ್ಬಿಡ್ತು. ಒಂದು 5 ನಿಮಿಷ ನಿನ್ನ ಜೊತೆ ಇದ್ದು ಹೊರಟುಬಿಡ್ತೀನಿ ಅಷ್ಟೆ. ಇರು ಸಾವಿತ್ರಿ, ನಿನಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತಿರು. ನಾನು ಖಂಡಿತವಾಗ್ಲೂ ನಿನ್ನ ಬೇಗ ಹೊರಡು ಅಂತ ಹೇಳಲ್ಲ. ಈಗ ಸಮಾಧಾನ ಆಯ್ತು ನೋಡಿ ನನಗೆ. ಇಷ್ಟು ಸ್ಮೈಲು ಯಾವಾಗಲೂ ನಿನ್ನ ಮುಖದಲ್ಲಿರಲಿ. ಈ ಕನ್ನಡಕ ಬೇರೆ ಹಾಕೋತಾ ಇದೆಯಾ, ಅದ್ರ ಜೊತೆಗೆ ಆ ಮುಖನೂ ಗಂಟು ಹಾಕೊಂಡ್ಬಿಟ್ರೆ ಡಿಟ್ಟೋ ಸ್ಕೂಲ್ ಮೇಡಮ್ ಥರ ಕಾಣ್ತೀಯ ನೋಡಿ ನೀನು. ಅಪ್ಪ, ಅಂತೂ ಇವತ್ತು ನಮ್ಮ ಅಣ್ಣ ಅದಕ್ಕೆ ನಗನಗ್ತಾ ಮಾತಾಡ್ತಾ ಇದ್ದಾರೆ.
ಇಷ್ಟೊತ್ತಲ್ಲಿ ಸ್ವಾಮಿಗಳ ದರ್ಶನ ಇಲ್ಲ, ಸಮಯ ಆಗೋಗಿದೆ. ತಾವಿನ್ ದಯಮಾಡಿಸ್ಬೋದು. ಓ, ಹಾಗಾದ್ರೆ ಮಹಿಳಾ ಭಕ್ತರಿಗೆ ಪ್ರವೇಶ ಇದೆಯಾ? ಓ ಸೋಮ, ಎಂತ ಮಾತಾಡ್ತೀಯೋ ಮುಟ್ಟಾಳ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನೋ ದೇಶ ನಮ್ದು. ಅಂದ್ರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಅರ್ಥ. ಅಂಥದ್ರಲ್ಲಿ ನೀನು ಹೀಗೆಲ್ಲ ಹೆಣ್ಣುಮಕ್ಕಳ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದಾ? ಮೊದಲು ಹೆಣ್ಣುಮಕ್ಕಳ ಬಗ್ಗೆ ಗೌರವ ಕೊಟ್ಟು ಮಾತಾಡೋದನ್ನ ಕಲ್ತ್ಕೋ, ರಾಸ್ಕಲ್. ಕ್ಷಮಿಸಿ ಶ್ರೀಗಳೇ, ಶ್ರೀಗಳ ಮುಂದೆ ಆಡಬಾರ್ದು ಮಾತುಗಳನ್ನ ಆಡ್ಬಿಟ್ಟೆ. ಏನ್ ಮಾಡ್ಲಿ, ಈ ಹುಡುಗರಿಗೆ ಬುದ್ಧಿ ಅನ್ನೋದು ಅವ್ರು ಹೋದ ದಾರಿನಲ್ಲೇ ಇಲ್ಲ. ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ ಶ್ರೀಗಳೇ. ಇಟ್ಸ್ ಓಕೆ. ಏನು ಇಷ್ಟೊತ್ತಲ್ಲಿ ಇಷ್ಟು ದೂರ ಬಂದಿದ್ದು? ನೀವು ಇಷ್ಟೊತ್ತಿನಲ್ಲಿ ದರ್ಶನ ಕೊಡೋದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ನೀವು ಯಾವಾಗ ಬಿಡುವಾಗಿರ್ತೀರಾ ಅಂತ ತಿಳಿಸಿದ್ರೆ ನಾನೇ ಆವಾಗ ಬಂದು ನಿಮ್ಮನ್ನು. ಪರವಾಗಿಲ್ಲ, ಈಗ ಹೇಗೂ ಬಂದಿದ್ದೀರಲ್ಲ, ವಿಷಯ ಏನು ಅಂತ ಹೇಳಿ. ದೊಡ್ಡ ಮನಸ್ಸು ಶ್ರೀಗಳೇ, ಬಹಳ ದೊಡ್ಡ ಮನಸ್ಸು ನಿಮ್ದು. ಚುನಾವಣೆಯಲ್ಲಿ ನಾನು ಗೆದ್ದಾಯ್ತು ನೋಡಿ. ಅದಕ್ಕೆ ನನ್ನನ್ನು ಗೆಲ್ಲಿಸಿದಂಥ ಮಹಾಜನರಿಗೆ ಧನ್ಯವಾದ ಹೇಳೋಣ ಅಂತ ಊರಿಗೆ ಹೋದೆ. ಅಲ್ಲಿ ಪ್ರತಿಯೊಬ್ಬರು ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಶ್ರೀಗಳೇ. ಆಶ್ಚರ್ಯ ಆಯ್ತು. ಅದಕ್ಕೆ ನೇರವಾಗಿ ಒಂದ್ಸಲ ನಿಮ್ಮನ್ನು ಭೇಟಿ ಮಾಡಿ ಆ ಧನ್ಯವಾದನ ನಿಮಗೆ ಹೇಳೋಣ ಅಂತ ಬಂದೆ. ಶ್ರೀಗಳೇ, ನಮ್ಮೂರಿನ ಜನರ ಯೋಚನಾ ಮಟ್ಟವನ್ನ ಎಲ್ಲಿಗೋ ತಗೊಂಡೋಗ್ಬಿಟ್ಟಿದ್ರ ಶ್ರೀಗಳೇ. ನೀವು ನಿಜವಾಗ್ಲೂ ಗ್ರೇಟ್ ಶ್ರೀಗಳೇ, ನಿಜವಾಗ್ಲೂ ಗ್ರೇಟ್. ನಮ್ಮೂರಿನ ಜನರ ಯೋಚನಾ ಮಟ್ಟವನ್ನ ಎಲ್ಲಿಗೋ ತಗೊಂಡೋಗ್ಬಿಟ್ಟಿದ್ರ ಶ್ರೀಗಳೇ. ನೀವು ನಿಜವಾಗ್ಲೂ ಗ್ರೇಟ್ ಶ್ರೀಗಳೇ, ನಿಜವಾಗ್ಲೂ ಗ್ರೇಟ್. ಹೋ, ಥ್ಯಾಂಕ್ ಯು. ಒಳ್ಳೆ ವಿಷಯಗಳು ಸ್ಪ್ರೆಡ್ ಆಗೋದು ತುಂಬಾನೇ ಅಪರೂಪ. ಅಂಥದ್ರಲ್ಲಿ ನೀವು ಹೇಳ್ತಾ ಇರೋದು ಕೇಳಿ ಸಂತೋಷ ಆಗ್ತಿದೆ. ಆಗ್ಲೇಬೇಕು. ಸರಿ ಶ್ರೀಗಳೇ, ಹೊತ್ತಿಲ್ಲದ ಹೊತ್ತಲ್ಲಿ ಬಂದು ನಿಮಗೆ ತೊಂದರೆ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಬಂದು ಸಾವಕಾಶವಾಗಿ ಮಾತಾಡ್ತೀನಿ. ಚುನಾವಣೆ ಗೆದ್ದಿರೋದಕ್ಕೆ ಅಭಿನಂದನೆಗಳು ನಿಮಗೆ. ಈ ಮೂಲಕನಾದರೂ ಒಳ್ಳೆ ಕೆಲಸಗಳಾಗಲಿ ಅಂತ ನಾನು ಅಪೇಕ್ಷಿಸ್ತೀನಿ. ಧಾರಾಳವಾಗಿ ಶ್ರೀಗಳೇ. ಶ್ರೀಗಳೇ, ನಾನು ನಿಮ್ಗೆ ಅವತ್ತೇ ಹೇಳಿದೆ, ಈ ಪಾಲಿಟಿಕ್ಸು ಡರ್ಟಿ. ಆದರೆ ನಾನು ಈ ಪಾಲಿಟಿಕ್ಸ್ನಿಂದ ಆ ಡರ್ಟಿ ಅನ್ನೋ ಪದನ ಕಿತ್ತು ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ತಮ್ಮ ಸಹಕಾರ ಬೇಕು ಶ್ರೀಗಳೇ. ಒಳ್ಳೆ ಕೆಲಸ ಯಾರೇ ಮಾಡಲಿ ನಮ್ಮ ಸಹಕಾರ ಇದ್ದೇ ಇರುತ್ತೆ. ಆದರೆ ಪಕ್ಷಕ್ಕೂ ನಮಗೂ ಸಂಬಂಧ ಇರಲ್ಲ ಅಷ್ಟೇ. ಒಳ್ಳೇದಾಗಲಿ, ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಸಾವಿತ್ರಿ, ಒಂದ್ಸಲ ನಿಮ್ಮನ್ನು ನೋಡಿದ್ರು ನೆನ್ಪಿಟ್ಕೊಂಡಿದ್ದೆ. ಅಣ್ಣನ್ ಕೇಳಿದೆ ಅಂತ ಹೇಳಿ. ಹಾ, ಹೇಳ್ತೀನಿ. ಬರ್ತೀನಿ. ನಮಸ್ಕಾರ. Na